ಹಾಯ್ ನಮಸ್ತೆ ಎಲ್ರಿಗೂ. ನನ್ನ PK ವಿತ್ ಬೈಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು 2024 ಬಲೆನೋ ತಂದಿದ್ದೀನಿ, ರಿವ್ಯೂ ಮಾಡೋಣ ಅಂತ. ನೀವು ನೋಡ್ಬೋದು ಇಲ್ಲಿ ಈ ಗಾಡಿ ಬಂದು ನಮ್ಮ ಬ್ರದರ್ ಅಂತ ಹೇಳಿದ್ನಲ್ಲ, ಮುಖೇಶ್ ಅವ್ರದ್ದು. ಅವರು ಬ್ರೆಜಾದಲ್ಲಿ ಇಲಿಗಳ ಕಾಟದಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅವರು ಹೊಗೆ ಸೊಪ್ಪನ್ನ ಕಟ್ಟಿದ್ರು. ಇದರಲ್ಲಿ ಆ ಥರ ಏನು ಮಾಡಿಲ್ಲ, ಅವರು ಕಂಪ್ಲೀಟ್ ರ್ಯಾಟ್ ಮೆಶ್ ಹಾಕ್ಸಿದ್ದಾರೆ ಆಕ್ಸೆಸರೀಸ್ ಆಗಿ. ಈ ಪರ್ಟಿಕ್ಯುಲರ್ ವೇರಿಯಂಟ್ ಬಂದು ಝೆಟಾ. ಇದರ ಆನ್ ರೋಡ್ ಪ್ರೈಸ್ 10,40,000 ಆಗುತ್ತೆ. ಫಸ್ಟ್ ನಾನು ನಿಮ್ಗೆ ಇದ್ರ ಕೀ ತೋರಿಸ್ಬಿಡ್ತೀನಿ ನೋಡಿ. ಇದು ಸಿಂಪಲ್ ಬೇಸಿಕ್ ಕೀ ಬರುತ್ತೆ. ಇದರಲ್ಲಿ ನಿಮ್ಗೆ ಪುಷ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರುತ್ತೆ. ಯಾವುದೇ ರೀತಿ ಫಿಸಿಕಲ್ ಕೀ ಬರಲ್ಲ. ನೀವು ನೋಡ್ಬೋದು, ಇದು ಕೀ ಫಾಬ್. ಇದು ಕೀ ಇಲ್ಲ ಇದರಲ್ಲಿ. ಕೀ ಫಾಬ್ ನ ಇನ್ನೊಂದು ಸ್ವಲ್ಪ ಪ್ರೀಮಿಯಂ ಆಗಿ ಕೊಡ್ಬೋದಿತ್ತು. ಇವರು ಗಾಡಿನ ಪ್ರೀಮಿಯಂ ಆಗಿ ಕೊಟ್ಟಿದ್ದಾರೆ. ಕೀ ಫಾಬ್ ನ ಇನ್ನೊಂದು ಸ್ವಲ್ಪ ಪ್ರೀಮಿಯಂ ಆಗಿ ಕೊಡ್ಬೋದಿತ್ತು ಈ ಗಾಡಿಗೆ. ಇದು ಕಂಪ್ಲೀಟ್ ಫೇಸ್ ಲಿಫ್ಟ್ ಮಾಡಲು. ಇದಾದ್ಮೇಲೆ ಯಾವುದೇ ರೀತಿ ಬೇರೆ ಫೇಸ್ ಲಿಫ್ಟ್ ಬಂದಿಲ್ಲ ಗಾಡಿನಲ್ಲಿ. ಗಾಡಿ ಬಗ್ಗೆ ಬಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಒಂದು ದೊಡ್ಡ ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಆಲ್ಮೋಸ್ಟ್ ನನ್ನ ಕೈಯಷ್ಟು ಅಗಲ ಇದೆ. ಗ್ರಿಲ್ ಡಿಸೈನ್ ನೋಡ್ಬೋದು ನೀವು. ಮತ್ತೆ ಇಲ್ಲೊಂದು ಕ್ರೋಮ್ ಗಾರ್ನಿಶ್ ಕೊಟ್ಟಿದ್ದಾನೆ. ಇನ್ನು ಫ್ರಂಟ್ ಅಲ್ಲಿ ನಿಮಗೆ ಯಾವುದೇ ರೀತಿ ಪಾರ್ಕಿಂಗ್ ಸೆನ್ಸರ್ಸ್ ಬರಲ್ಲ. ಹೆಡ್ಲೈಟ್ಸ್ ನೋಡ್ಬೋದು ನೀವು, ಇಲ್ಲಿ ಕಂಪ್ಲೀಟ್ LED ಬರುತ್ತೆ. ಪ್ರೊಜೆಕ್ಟರ್ ಹೆಡ್ಲೈಟ್ ಬರುತ್ತೆ. DRL ನೋಡ್ಬೋದು, ಇದು ಕೂಡ LED. ಓನ್ಲಿ ನಿಮಗೆ ಇಂಡಿಕೇಟರ್ ಮಾತ್ರ ಹ್ಯಾಲೋಜನ್ ಬರುತ್ತೆ. ಫಾಗ್ ಲ್ಯಾಂಪ್ ನೋಡ್ಬೋದು ನೀವು, ಫಾಗ್ ಲ್ಯಾಂಪ್ ಕೂಡ LED ಬರುತ್ತೆ. ಇಲ್ಲೊಂದು ಕ್ರೋಮ್ ಗಾರ್ನಿಶ್ ಕೊಟ್ಟಿದ್ದಾನೆ. ಇದೆಲ್ಲ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲ, ಕಂಪ್ನಿಯಿಂದಾನೆ ಬಂದಿರೋದು. ಆಮೇಲೆ ಇಲ್ಲೊಂದು ಸ್ವಲ್ಪ ವೆಂಟ್ಸ್ ಕೊಟ್ಟಿದ್ದಾನೆ ಏರೋಡೈನಾಮಿಕ್ಸ್ಗೆ. ಇನ್ನ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 170 mm ಬರುತ್ತೆ. ಸೊ ಇದು ಬಂದು ಹ್ಯಾಚ್ ಬ್ಯಾಕ್ ಆಗಿರೋದ್ರಿಂದ ಸಾಕು ಇಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದ್ರೆ. ಇಂಜಿನ್ ನೋಡೋಣ ಈಗ. ಇನ್ನ ಇದರ ಇಂಜಿನ್ ಬಗ್ಗೆ ಬಂದ್ರೆ, ಇದು ಬಂದು 1200 cc 1.2 ಲೀಟರ್ ಇಂಜಿನ್ ನೋಡ್ಬೋದು ನೀವು. ಇದು ಪ್ರೊಡ್ಯೂಸ್ ಮಾಡುತ್ತೆ 88 bhp ಮತ್ತೆ 113 Nm ಟಾರ್ಕ್. ಇಲ್ಲೆಲ್ಲ ಕಂಪ್ಲೀಟ್ ಆಗಿ ನೋಡಿ, ಇಲ್ಲಿ ನೀಟಾಗಿ ಇನ್ಸುಲೇಟ್ ಮಾಡಿದ್ದಾನೆ. ಯಾವುದೇ ರೀತಿ NVH ಲೆವೆಲ್ಸ್ ಜಾಸ್ತಿ ಆಗದೆ ಇರೋ ತರ. ಕ್ಯಾಬಿನ್ ನಾಯ್ಸ್ ಅಂತೂ ಮಿನಿಮೈಸ್ ಮಾಡ್ಬಿಟ್ಟಿದ್ದಾನೆ. ಸೊ ಇಂಜಿನ್ ನೋಡ್ಬೋದು ನೀವು, ಕಂಪ್ಲೀಟ್ ಓಪನ್ ಬಿಟ್ಟಿದ್ದಾನೆ, ಯಾವುದೇ ರೀತಿ ಕವರ್ ಮಾಡಿಲ್ಲ. ಮತ್ತೆ ಇವರು ಎಕ್ಸ್ಟ್ರಾ ಆಕ್ಸೆಸರೀಸ್ ಬಂದು ಕೆಳಗಡೆ ರ್ಯಾಟ್ ಮೆಶ್ ಹಾಕ್ಸಿದ್ದಾರೆ. ಅಲ್ಲಿ ನೋಡ್ಬೋದು ನೀವು, ರ್ಯಾಟ್ ಮೆಶ್ ಇದೆ ಕೆಳಗಡೆ. ಸೊ ರ್ಯಾಟ್ ಇಂದ ಏನು ತೊಂದರೆ ಇಲ್ಲ. ಆಮೇಲೆ ಮಿರರ್ ಅಲ್ಲಿ ನೋಡ್ಬೋದು ನೀವು, ಇಲ್ಲಿ ಕ್ರೋಮ್ ಗಾರ್ನಿಶ್ ಕೊಟ್ಟಿದ್ದಾರೆ. ಇದು ಆಕ್ಸೆಸರೀಸ್. ಇಂಡಿಕೇಟರ್ ಕೂಡ LED. ಇನ್ನ ರೈಟ್ ಸೈಡ್ ಬಂದ್ರೆ ಇವರು ರೈನ್ ವೈಸರ್ಸ್ ಹಾಕ್ಸಿದ್ದಾರೆ. ಇಲ್ಲಿ ಒಂದು ಕ್ರೋಮ್ ಗಾರ್ನಿಶ್ ಕೊಟ್ಟಿದ್ದಾರೆ. ಮತ್ತೆ ಹ್ಯಾಂಡಲ್ಗೂ ಕೂಡ ಕ್ರೋಮ್ ಕವರ್ಸ್ ಹಾಕ್ಸಿದ್ದಾರೆ. ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾನೆ ಡ್ರೈವರ್ ಸೈಡ್. ಮತ್ತೆ ಕೆಳಗಡೆ ನೋಡ್ಬೋದು ನೀವು, ಕ್ರೋಮ್ ಡೋರ್ ಗಾರ್ನಿಶ್ ಹಾಕ್ಸಿದ್ದಾರೆ. ಇನ್ನ ಟೈರ್ ಪ್ರೊಫೈಲ್ ಅಂತ ಬಂದ್ರೆ ಅಪೋಲೋ ಟೈರ್ಸ್ ಕೊಟ್ಟಿದ್ದಾರೆ. 195/55 R16 ಟೈರ್ ಸೈಜು. ಅಲಾಯ್ ವೀಲ್ ಡಿಸೈನ್ ನೋಡ್ಬೋದು ನೀವು, ಕಂಪ್ಲೀಟ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. ಇಲ್ಲೊಂದು ಸ್ವಲ್ಪ ಚಿಕ್ಕದಾಗಿ ಕ್ವಾರ್ಟರ್ ಪ್ಯಾನಲ್ ಕೂಡ ಕೊಟ್ಟಿದ್ದಾನೆ ವಿಸಿಬಿಲಿಟಿಗೆ. ಬ್ಯಾಕ್ ಬಂದ್ರೆ ಇಲ್ಲೊಂದು ಟೇಲ್ ಲೈಟ್ ಕೊಟ್ಟಿದ್ದಾನೆ, ಬ್ರೇಕ್ ಲೈಟು. ಮತ್ತೆ ಯಾವುದೇ ರೀತಿ ಶಾರ್ಕ್ ಫಿನ್ ಆಂಟೆನಾ ಬರಲ್ಲ, ನಾರ್ಮಲ್ ಆಂಟೆನಾ ಬರುತ್ತೆ. ಇಲ್ಲಿ ಡಿಫಾಗರ್ ಕೊಟ್ಟಿದ್ದಾನೆ, ರೇರ್ ವೈಪರು. ಇಲ್ಲೊಂದು ಕ್ರೋಮ್ ಗಾರ್ನಿಶ್ ಕೊಟ್ಟಿದ್ದಾನೆ. ಮತ್ತೆ ಇಲ್ಲಿ ಬ್ಯಾಕ್ ಕ್ಯಾಮ್ರಾ ಇದೆ, ಇಲ್ಲಿ ನೋಡ್ಬೋದು ನೀವು. ಇಲ್ಲೊಂದು ಸುಜುಕಿ ಲೋಗೋ ಕೊಟ್ಟಿದ್ದಾನೆ, ಇದು ಕ್ರೋಮ್ ಗಾರ್ನಿಶ್ ಇಲ್ಲಿ. ಮತ್ತೆ ಬ್ಯಾಕ್ ಅಲ್ಲಿ ನಿಮಗೆ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 170 mm. ಬ್ಯಾಕ್ ಅಲ್ಲಿ ಸ್ವಲ್ಪ ಡಿಪಾರ್ಚರ್ ಆಂಗಲ್ ಇದೆ ಚೆನ್ನಾಗಿ, ಬಟ್ ಫ್ರಂಟ್ ಅಲ್ಲಿ ನಿಮಗೆ ಅಪ್ರೋಚ್ ಆಂಗಲ್ ಅಷ್ಟೊಂದು ಬರಲ್ಲ. ಮತ್ತೆ ಇಂಡಿಕೇಟರ್ ಒಂದು ಮಾತ್ರ ಹ್ಯಾಲೋಜನ್ ಬರುತ್ತೆ, ಇನ್ನು ಮಿಕ್ಕಿದೆಲ್ಲ LED ಟೇಲ್ ಲೈಟ್. ಇನ್ನು ಲೆಫ್ಟ್ ಸೈಡ್ ಬಂದ್ರೆ ಕೋ ಡ್ರೈವರ್ ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ಸ್ ಕೊಟ್ಟಿದ್ದಾನೆ. ಆಮೇಲೆ ಇಲ್ಲಿ ಫ್ಯೂಯಲ್ ಫಿಲ್ಲರ್ ಕ್ಯಾಪ್ ಕೊಟ್ಟಿದ್ದಾನೆ ಲೆಫ್ಟ್ ಸೈಡು. ಪೆಟ್ರೋಲು ನಮಗೆ ಗೊತ್ತು, ಸುಜುಕಿ ಅಂತೂ ಡೀಸೆಲ್ ಬ್ಯಾನ್ ಮಾಡಿ ಸುಮಾರು ವರ್ಷಗಳೇ ಆಗಿದೆ. ಎಲ್ಲ ಬರೋದೆಲ್ಲ ಪೆಟ್ರೋಲ್ ಗಾಡಿನೇ. ಇನ್ನು ಕೋ ಡ್ರೈವರ್ ಸೀಟಲ್ಲಿ ಆರ್ಮ್ ರೆಸ್ಟ್ ಬಂದು ಸಾಫ್ಟ್ ಟಚ್ ಕೊಟ್ಟಿದ್ದಾನೆ, ಲೆದರ್ ಫಿನಿಶ್ ಬಂದಿದೆ ಇದು. ಇನ್ನು 4 ಕೂಡ ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. ಆಮೇಲೆ ಇಲ್ಲಿ AC ವೆಂಟ್ಸ್ ನೋಡ್ಬೋದು. ಇಲ್ಲಿ ಬ್ಲೋವರ್ ಸ್ಪೀಡ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಕೋ ಡ್ರೈವರು. ಆಮೇಲೆ ಇದು ಗ್ರೇ ಕಲರ್ ಅಲ್ಲಿ ಶೈನಿಂಗ್ ಫಿನಿಶ್ ಕೊಟ್ಟಿದ್ದಾನೆ. ಡ್ಯಾಶ್ ಬೋರ್ಡ್ ನೋಡ್ಬೋದು ನೀವು, ಡ್ಯಾಶ್ ಬೋರ್ಡ್ ಸೈಜ್ ಕೂಡ ತುಂಬಾ ದೊಡ್ಡದಾಗೆ ಇದೆ. ಆಮೇಲೆ ಇಲ್ಲಿ ನಿಮ್ಗೆ ಯಾವುದೇ ರೀತಿ ಸಾಫ್ಟ್ ಟಚ್ ಬರಲ್ಲ, ಇದೆಲ್ಲ ಹಾರ್ಡ್ ಪ್ಲಾಸ್ಟಿಕ್. ಇನ್ನು ಟಚ್ ಸ್ಕ್ರೀನ್ ಅಂತ ನೋಡಿದ್ರೆ 9 ಟಚ್ ಸ್ಕ್ರೀನ್ ಬರುತ್ತೆ. ಇದರಲ್ಲಿ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ ಎರಡನ್ನೂ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ, ಕಂಪ್ಲೀಟ್ ವೈರ್ಲೆಸ್. ಇಲ್ಲೊಂದು ನಿಮ್ಗೆ ಹಜಾರ್ಡ್ ಲ್ಯಾಂಪ್ ಸ್ವಿಚ್ ಕೊಟ್ಟಿದ್ದಾನೆ. ಮತ್ತೆ AC ವೆಂಟ್ಸ್, ಇದೆಲ್ಲ AC ಕಂಟ್ರೋಲ್ಸ್ ಎಲ್ಲ ಸ್ವಲ್ಪ ಪ್ರೀಮಿಯಂ ಆಗಿ ಕೊಟ್ಟಿದ್ದಾನೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ ಇದರಲ್ಲಿ, ವಿಚ್ ಇಸ್ ಎ ಗುಡ್ ಥಿಂಗ್. ಇನ್ನ ಇಲ್ಲಿ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾನೆ. 5 ಗೇರ್ ಬರುತ್ತೆ, 5 ಫಾರ್ವರ್ಡ್ 1 ರಿವರ್ಸ್. ಮತ್ತೆ ಹ್ಯಾಂಡ್ ಬ್ರೇಕು. ಇನ್ನು ಆರ್ಮ್ ರೆಸ್ಟ್ ಅಡ್ಜಸ್ಟಬಲ್ ಬರುತ್ತೆ. ಅಂಡರ್ ಆರ್ಮ್ ರೆಸ್ಟ್ ಸ್ಟೋರೇಜ್ ನೋಡಿದ್ರೆ ಸ್ವಲ್ಪನೇ ಇದೆ, ಅಷ್ಟೊಂದು ಜಾಸ್ತಿ ಏನಿಲ್ಲ. ಬಟ್ ಸಾಕು ನಿಮ್ಗೆ ಇಷ್ಟು ಸ್ಟೋರೇಜ್ ಇದ್ರೆ ಆರ್ಮ್ ರೆಸ್ಟ್ ಅಲ್ಲಿ. ಇನ್ನ ಪ್ಯಾಸೆಂಜರ್ ಸೀಟ್ ಬಂದ್ರೆ ಕಂಫರ್ಟ್ ನೋಡ್ಬೋದು ನೀವು, ಯಾವುದೇ ರೀತಿ ಅಂಡರ್ ಥೈ ಸಪೋರ್ಟ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ. ಲೆಗ್ ರೂಮ್ ಕೂಡ ಪ್ರಾಪರ್ ಆಗಿದೆ. ಫ್ರಂಟ್ ಸೀಟ್ ನಾನು ಸ್ವಲ್ಪ ಹಿಂದೆನೆ ಹಾಕಿದ್ದೀನಿ, ನನ್ನ ಹೈಟ್ಗಿಂತ ಜಾಸ್ತಿನೇ ಹಿಂದೆ ಹಾಕಿದ್ದೀನಿ. ಬಟ್ ಆರಾಮಾಗಿ ಒಳ್ಳೆ ಕಂಫರ್ಟ್ ಇದೆ ಗಾಡಿನಲ್ಲಿ. ಆಮೇಲೆ ಆ ಕಡೆ ಈ ಕಡೆ 2 ಹೋಲ್ಡರ್ ಕೊಟ್ಟಿದ್ದಾನೆ ಇಟ್ಕೊಂಡು ಕುತ್ಕೊಳ್ಳೋದಕ್ಕೆ. ಮತ್ತೆ ಇಲ್ಲೊಂದು ಲೈಟ್ ಕೊಟ್ಟಿದ್ದಾನೆ, ಇದನ್ನ ನೀವು ಡೋರ್ಗೆ ನಿಲ್ಲಿಸ್ಕೋಬಹುದು. ಆಮೇಲೆ ಈ ಕಾರಲ್ಲಿ ನನಗೆ ಒಂದೇನು ಕಡಿಮೆ ಅನ್ನಿಸ್ತಿದೆ ಅಂದ್ರೆ ಹೆಡ್ ರೂಮ್ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಏನಕ್ಕೆ ಅಂದ್ರೆ ನನ್ನ ಹೈಟ್ ಬಂದು 5'7". ಏನಾದ್ರೂ 6 feet ಎಲ್ಲ ಕುತ್ಕೊಂಡ್ರೆ ಒಂದ್ ಸ್ವಲ್ಪ ಹೆಡ್ ರೂಮ್ ಅಂತೂ ಇರೋದೇ ಇಲ್ಲ ಅನ್ಕೋತೀನಿ ಅವ್ರಿಗೆಲ್ಲ. ಆಮೇಲೆ ನೋಡ್ಬೋದು ನೀವು, 3 ಪ್ಯಾಸೆಂಜರ್ಗೂ ಕೂಡ ಪ್ರಾಪರ್ ಅಡ್ರೆಸ್ ಕೊಟ್ಟಿದ್ದಾನೆ. ಬೂಟ್ ಸ್ಪೇಸ್ ನೋಡೋಣ ಬನ್ನಿ ಈಗ. ಇದರ ಬೂಟ್ ಓಪನ್ ಮಾಡೋದಕ್ಕೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾನೆ, ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಆ ಕಡೆ ಈ ಕಡೆ ಹೈಡ್ರಾಲಿಕ್ ಸ್ಟ್ರಟ್ಸ್ ಕೊಟ್ಟಿದ್ದಾನೆ. ಬೂಟ್ ಸ್ಪೇಸ್ ಬಂದು ಇದ್ರದ್ದು 318 ಲೀಟರ್ ಏನೋ ಬರುತ್ತೆ. ಇನ್ನ ಡ್ರೈವರ್ ಸೀಟ್ ಬಂದ್ರೆ
IRVM ನೋಡ್ಬೋದು ನೀವು, ಆಟೋ ಡಿಮಿಂಗ್ ಬರಲ್ಲ, ಮ್ಯಾನ್ಯುಯಲ್. ಈ ವೇರಿಯಂಟ್ ಗಿಂತ ಮೇಲ್ಗಡೆ ಇನ್ನೊಂದು ವೇರಿಯಂಟ್ ಬರುತ್ತೆ ಆಲ್ಫಾ ಅಂತ, ಅದು ಒಂದು ಟಾಪ್ ಮಾಡಲು. ಅದರಲ್ಲಿ ನಿಮ್ಗೆ ಲೆದರ್ ರ್ಯಾಪ್ ಸ್ಟೇರಿಂಗ್ ಬರುತ್ತೆ, ಮತ್ತೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಹೆಡ್ಸ್ ಅಪ್ ಡಿಸ್ಪ್ಲೇ ಬರುತ್ತೆ. ಆ 4 ಫೀಚರ್ ಇದರಲ್ಲಿ ಮಿಸ್ಸಿಂಗು. ಆಮೇಲೆ ಇನ್ನ ಸ್ಟೇರಿಂಗ್ ಅಲ್ಲಿ ಬಂದ್ರೆ ನಾರ್ಮಲ್ ಆಗಿದೆ. ಇಲ್ಲಿ ನಿಮ್ಗೆ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರಲ್ಲ. ನಾನು ಅವಾಗ್ಲೇ ಹೇಳ್ದಂಗೆ ಆಲ್ಫಾ ಮಾಡಲ್ ಅಲ್ಲಿ ಮಾತ್ರ ಬರೋದು ಕ್ರೂಸ್ ಕಂಟ್ರೋಲ್. ಇದೆಲ್ಲ ಮಲ್ಟಿಮೀಡಿಯಾ ಕಂಟ್ರೋಲ್ಸ್. ಇಲ್ಲಿ ಫ್ಯೂಯಲ್ ಗೇಜ್ ತೋರಿಸ್ತಾ ಇದೆ, ಮತ್ತೆ ಇಲ್ಲಿ ಆವರೇಜ್ ಫ್ಯೂಯಲ್ ಎಕಾನಮಿ ತೋರಿಸ್ತಾ ಇದೆ. ಇಲ್ಲಿ ಆವರೇಜ್ ಫ್ಯೂಯಲ್ ಎಕಾನಮಿ 17 ಅಂತ ತೋರಿಸ್ತಿದೆ, ಬಟ್ 24 ಕೊಡುತ್ತೆ ಇದು ಮೈಲೇಜ್. ನೀವೇನಾದ್ರೂ ಬಡ್ದಾಡಿದ್ರೆ 16-17 ಬರುತ್ತೆ. ಆಕ್ಚುಲಿ ಗಾಡಿನ ಅವರು ಅದೇ ರೀತಿ ಓಡಿಸೋದು. ಆಮೇಲೆ ಒನ್ ಮೋರ್ ಥಿಂಗ್, ಇದ್ರಲ್ಲಿ ಗಾಡಿ ಮೋಷನ್ ಕೂಡ ಡಿಟೆಕ್ಟ್ ಮಾಡುತ್ತೆ, ಅಂದ್ರೆ ಯಾವ ಆಂಗಲ್ ಅಲ್ಲಿ ಗಾಡಿ ಇದೆ ಅಂತ. ಸ್ವಲ್ಪ ಈ ತರ ಆದ್ರೆ ಇಲ್ಲಿ ತೋರಿಸುತ್ತೆ. ಆಮೇಲೆ ಇಲ್ಲಿ ಪವರ್ ಮತ್ತೆ ಟಾರ್ಕ್ ಕೂಡ ಇಂಡಿಕೇಟ್ ಮಾಡುತ್ತೆ, ಎಷ್ಟು ಪವರ್ ಯೂಸ್ ಆಗ್ತಿದೆ ಗಾಡಿನಿಗೆ ಅಂತ. ನಿಮ್ಗೆ ಬಟನ್ ಬರುತ್ತೆ ಅಷ್ಟೇ ಇದರಲ್ಲಿ. ಮತ್ತೆ ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ನ ಆಫ್ ಮಾಡ್ಕೊಳ್ಳೋ ಬಟನ್ ಬರುತ್ತೆ. ಇದು ಒಂದು ಆಟೋಮೆಟಿಕ್ ಇಂಜಿನ್ ಆಫ್. ಇದು ಫಾಗ್ ಲ್ಯಾಂಪ್ ನ ಆಫ್ ಕೂಡ ಮಾಡ್ಕೋಬಹುದು ಇದರಲ್ಲಿ. ಇದು ಹೆಡ್ಲೈಟ್ ಆಂಗಲ್ ಅಡ್ಜಸ್ಟರ್, ಫ್ಯೂಯಲ್ ಲಿಡ್ ಓಪನರ್, ಬಾನೆಟ್ ಓಪನರ್. ಇಲ್ಲೊಂದು ಸ್ವಲ್ಪ ಸ್ಟೋರೇಜ್ ಕೊಟ್ಟಿದ್ದಾನೆ. ಮೊಬೈಲ್ ಇಡ್ಸಲ್ಲ ಇದರಲ್ಲಿ, ಬಟ್ ಏನಾದ್ರೂ ಇಟ್ಕೋಬಹುದು ಈ ಸ್ಟೋರೇಜ್ ಅಲ್ಲಿ. ಬನ್ನಿ ಈಗ ಗಾಡಿ ಡ್ರೈವ್ ಮಾಡೋಣ. ನಾನು ಆಗ್ಲೇ ಹೇಳ್ದಂಗೆ ಗಾಡಿ ಆನ್ ಮಾಡ್ಬೇಕು ಅಂದ್ರೆ ಒಂದು ಬಟನ್ ಪ್ರೆಸ್ ಮಾಡ್ಬೇಕಷ್ಟೇ. ನೋಡಿ ಈಗ ಆಟೋಮೆಟಿಕ್ ಇಗ್ನಿಷನ್ ಎಲ್ಲ ಆನ್ ಆಯ್ತು. ಹ್ಯಾಂಡ್ ಬ್ರೇಕ್ ಇಳಿಸಿ ಗೇರ್ಗೆ ಹಾಕಿ ಹೋಗ್ತಾ ಇರೋದೆ. ಸೊ ಈ ಗಾಡಿ ಓನರ್ ಮುಖೇಶ್ ಅಂತ ಹೇಳಿದ್ನಲ್ಲ, ಅವ್ರು ಇಲ್ಲೇ ಇದ್ದಾರೆ. ಮುಖೇಶ್ ಅವರು ಎಷ್ಟು ಟಾಪ್ ಸ್ಪೀಡ್ ಹೊಡೆದಿದ್ದೀರಾ ಗಾಡಿನಲ್ಲಿ? 185. ಈ ಗಾಡಿ ಅಂತೂ ಹೈ ಸ್ಪೀಡ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟೇಬಲ್ ಇರುತ್ತೆ. ಸೊ ಅಲ್ಲೊಂದು ಬಲೆನೋ ಹೋಗ್ತಿದೆ ನೋಡಿ, ಸೇಮ್ ಕಲರ್. 170 ತನಕ ಹೊಡೆದೇನೆ, ಅಂದ್ರೆ ಒಂದ್ ಸ್ವಲ್ಪ ಜಾಗ ಇತ್ತು ಅಷ್ಟೇ, ಅಷ್ಟೊಂದು ದೊಡ್ಡ ರೋಡ್ ಏನ್ ಇರ್ಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಸ್ಟೇಬಲ್ ಆಗಿತ್ತು ಗಾಡಿ. ನಿಮ್ಗೆ 10.5 ಲಕ್ಷದಲ್ಲಿ ನನಗೆ ದೊಡ್ಡ ಗಾಡಿ ಬೇಡ, SUV ಬೇಡ, ಒಳ್ಳೆ ಹ್ಯಾಚ್ ಬ್ಯಾಕ್ ಬೇಕು ಅಂದ್ರೆ ಇದನ್ನ ಕನ್ಸಿಡರ್ ಮಾಡ್ಬೋದು ನೀವು. ಇದರಲ್ಲಿ ಸಿಗೋ ಸ್ಟೆಬಿಲಿಟಿ ಮತ್ತೆ ಕಂಫರ್ಟ್ ನಿಮ್ಗೆ SUVಗಳಲ್ಲಿ ಸಿಗಲ್ಲ. ಬನ್ನಿ ಈಗ ಒಂದ್ ಸ್ವಲ್ಪ ಜಾಗ ಸಿಕ್ಕಿದೆ, ನೋಡೋಣ ಎಲ್ಲಿ ಗಂಟೆ ಹೋಗುತ್ತೆ ಅಂತ. ಸೆಕೆಂಡ್ ಗೇರು 60. ಸೊ 120 ಇದೀನಿ. ಬ್ರೇಕಿಂಗ್ ಚೆಕ್ ಮಾಡೋಣ ಈಗ. ಬ್ರೇಕಿಂಗು ಕೂಡ ಚೆನ್ನಾಗಿದೆ. ಸೊ 120 ಇದ್ದೆ, 20ಗೆ ಬಂತು. ಸೊ ನಿಮ್ಗೆ ಹ್ಯಾಚ್ ಬ್ಯಾಕು ಏನಕ್ಕೆ ಯೂಸ್ ಅಂದ್ರೆ ನೋಡಿ, ಇಲ್ಲಿ ಆರಾಮಾಗಿ ಸ್ಟೇರಿಂಗ್ ರೆಸ್ಪಾನ್ಸು ಅದೇ ತರ ಇರುತ್ತೆ, ಪ್ರಾಪರ್ ಸ್ಟೇರಿಂಗ್ ರೆಸ್ಪಾನ್ಸ್ ಕೊಟ್ಟಿರ್ತಾನೆ ಇದರಲ್ಲಿ. ಮತ್ತೆ ಬಾಡಿ ರೋಲ್ ಅಂತೂ ಇರೋದಿಲ್ಲ ನಿಮ್ಗೆ, ಯಾವ್ದೇ ರೀತಿ ಬಾಡಿ ರೋಲ್ ಬರಲ್ಲ ಇದರಲ್ಲಿ. ಕಾರ್ನರ್ಸ್ ಅಲ್ಲೆಲ್ಲ ಹೆವಿ ಸ್ಟೆಬಿಲಿಟಿ ಬರುತ್ತೆ. ನೀವು ನೋಡ್ಬೋದು, ಚಿಕ್ಕಮಂಗ್ಳೂರು ಮಡಿಕೇರಿ ಸೈಡ್ ಹೋದ್ರೆ ಅವ್ರು ಎಷ್ಟೇ ಕೋಟ್ಯಾಧೀಶರಾಗಿದ್ರು ಈ ತರದೊಂದು ಹ್ಯಾಚ್ ಬ್ಯಾಕ್ ಇಟ್ಟಿರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಇದ್ರಲ್ಲಿರೋ ಕಂಫರ್ಟ್ ಇನ್ಯಾವ ಗಾಡಿನಲ್ಲೂ ಸಿಗಲ್ಲ ಅಂತ. ಸೊ ಕತ್ಲೆ ಆಗೋಯ್ತು ವಿಡಿಯೋ ಮಾಡೋಷ್ಟ್ರೊಳಗಡೆ. ಈಗ 0 ಇಂದ ಹೋಗ್ತೀನಿ ನೋಡಿ ಗಾಡಿ ಪವರ್ ಹೇಗಿದೆ ಅಂತ. ಫಸ್ಟ್ ಗೇರು 40, ಸೆಕೆಂಡ್ ಗೇರು 80, ಥರ್ಡ್ ಗೇರು 120, ಫೋರ್ತ್ ಗೇರು 140, ಫಿಫ್ತ್ ಗೇರು 150, 150 ತನಕ ಹೋದೆ ಇಷ್ಟೇ ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ. ನೋಡಿ 150ನಲ್ಲೂ ಎಷ್ಟು ಸ್ಟೆಬಿಲಿಟಿ ಇದೆ ಅಂತ. ಈಗ 120 ಇದೆ, ಸ್ಟೇರಿಂಗ್ ಹಿಡ್ದಿಲ್ಲ ನಾನು. ನೋಡಿ ಒಂದ್ ಬೆರಳಲ್ಲಿ ಹ್ಯಾಂಡ್ಲ್ ಮಾಡ್ಬೋದು ಬೇಕಾದ್ರೆ. ಬ್ರೇಕ್ಸ್ ನೋಡಿ ಹೇಗಿದೆ ಅಂತ, ಅದ್ದೂರಿ ಆಗಿದೆ. ಒಂದು ಸಿಂಗಲ್ ಬೆರಳಲ್ಲಿ ಹ್ಯಾಂಡ್ಲ್ ಮಾಡ್ಬೋದು ಇದ್ರ ಸ್ಟೇರಿಂಗು. ನೋಡಿ ಇಲ್ಲಿ ಒಂದು ಬೆರಳಲ್ಲಿ ಯಾವ ತರ ಹೋಗುತ್ತೆ ಅಂತ. ಒಂದು ಸಿಂಗಲ್ ಬೆರಳಲ್ಲಿ ಹ್ಯಾಂಡ್ಲ್ ಮಾಡ್ಬೋದು, ಕಷ್ಟನೇ ಪಡಂಗಿಲ್ಲ ನೋಡಿ ಇಲ್ಲಿ. ಸೊ ಅಷ್ಟು ಈಸಿ ಇರುತ್ತೆ ಇದ್ರದ್ದು ಹ್ಯಾಂಡ್ಲಿಂಗು.
ಮತ್ತು ನೀವು ಒಂದೇ ಬೆರಳಲ್ಲಿ ಕೂಡ ತಿರುಗಿಸ್ಕೋಬೋದು ನೋಡಿ ಇಲ್ಲಿ. ಸೊ ಇಷ್ಟು ಸಿಂಪಲ್ ಇರುತ್ತೆ ಹ್ಯಾಂಡ್ಲಿಂಗು. ಇದರಿಂದ ಹ್ಯಾಚ್ ಬ್ಯಾಗ್ಸ್ನ ಸಿಕ್ಕಾಬಿಟ್ಟೆ ಚೂಸ್ ಮಾಡ್ತಾರೆ ಇಂಡಿಯಾದಲ್ಲಿ. ಇಷ್ಟನ್ನ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಲೆನೋ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.